ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲವಾನ್ ಅವರು ಇದ್ದಾರೆ, ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ಸರ್, ಇವತ್ತು ನಾಮಪತ್ರವನ್ನು ಸಲ್ಲಿಕೆನ ಮಾಡಿ ಹೌದು ಸರ್, ಹೌದು. ಹೇಗೆ ಕಾಂಗ್ರೆಸ್ಗೆ ಯಾವ ರೀತಿಯಾಗಿ ಟಕ್ಕರ್ ಕೊಡ್ತೀರಂತ ನನ್ನ ಎರಡು ಅಭ್ಯರ್ಥಿ, ನನ್ನ ರಾಷ್ಟ್ರೀಯ ಅಭ್ಯರ್ಥಿ ಏನದಾರಲ್ಲ, ನನ್ನ ತೂಕಕ್ಕೂ ಇಬ್ಬರೂ ಇಲ್ಲ. ನನ್ನ ಮತದಾರಕ್ಕಿಂತ ಹೆಚ್ಚೇನವರಲ್ಲ. ನನಗೆ ನನ್ನ ಮತದಾರರು ಅಲ್ಲ ಮುಂಜಾಗ್ರತೆಯಲ್ಲಿ ನನಗೆ ತೀರ್ಮಾನ ಕೊಟ್ಟಿದ್ದಾರೆ. ಖಂಡಿತವಾಗೂ ಗೆಲ್ದಿ ನಾ ವಿಧಾನಸೌಧದಲ್ಲಿ ಹೋಗಿ ನನ್ನ ದಕ್ಷಿಣ ಕ್ಷೇತ್ರದಲ್ಲಿ ಯಾವುದಾದ್ರೊಂದು ಯಾವ ಜನಗಳು ದಕ್ಷಿಣ ಕ್ಷೇತ್ರದಲ್ಲಿ ಏನು ಕೆಲಸಗಳು ಆಗವಲ್ಲವು ಖಂಡಿತವಾಗೂ ಅದು ನಾನು ಜನಗಳಿಗೆ ಒದಗಿಸ್ಕೊಡ್ತೇನೆ ವಿಧಾನಸೌಧಕ್ಕೆ ಹೋಗಿ ಅಂತೇಳಿ ತಮ್ಮ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಜನ ಬೆಂಬಲ ಯಾವ ರೀತಿ ಆಗಿದೆ? ಜೊತೆಗೆ ಇವತ್ತು ಸಿಎಂ ಹೇಳ್ತಾ ಇದ್ರು ನಾವು ಅವ್ರನ್ನ ಮನವೊಲಿಸ್ತೀವಿ ಅಂತ ಹೇಳ್ತಾ ಇದ್ರು. ಮನವೊಲಿಕೆ ಆಗತ್ತಾ ತಮ್ಮದು? ಇಲ್ಲ ಸರ್, ಇಲ್ಲ ಸರ್, ಯಾವುದೇ ಕಾರಣಕ್ಕೂ ಹಿಂತೆಗೆದುಕೊಳ್ಳೋದಿಲ್ಲ ಆಗಿದ್ರೆ. ಇಲ್ಲ ಸರ್. ಈಗ ಜಮೀರ್ ಅಹಮದ್ ಅವರು ಒಮ್ಮೆ ಬಂದು ಏನಾದರೂ ಇಲ್ಲಿ ನಿಮ್ಮ ಮನವೊಲಿಸುವಂತ ಪ್ರಯತ್ನ ಮಾಡಿದ್ರೆ ಅವ್ರು ಆವಾಗ ಯಾವ ರೀತಿಯಾಗಿ ನೋಡ್ತೀರಿ? ಅವ್ರು ಬಂದ್ಮೇಲೆ ನೋಡಿ ಮಾತಾಡ್ತೀವಿ ಸರ್. ಖಂಡಿತ ನಿಮ್ಮ ಮೂಲಕ ನಾನು ಫೋನ್ ಮಾಡಿ ನಿಮ್ಗೆ ಕರಿತೇನೆ. ಅವರು ಸಮುದಾಯದ ಬೆಂಬಲ ಯಾವ ರೀತಿಯಾಗಿದೆ ಅಂತ 75,000 ಜನ ವೋಟ್ ಏರಿಸಿದ್ದಾರೆ, ಯಾವ ರೀತಿ ಕ್ರೋಢೀಕರಣ ಮಾಡ್ತೀರಿ? 2,000 ಕಮ್ಮಿ 90,000 ಮೈನಾರಿಟಿ ಅಲ್ಪಸಂಖ್ಯಾತರ ಓಟ್ ಅದಾವು. ಆಯಿಂದದಿಂದ ಸೇರಿಸಿದ್ರೆ ನಮ್ಮ ದಕ್ಷಿಣ ಕ್ಷೇತ್ರಕ್ಕೆ 2,36,600 ಓಟ್ ಅದಾವು. ಅದರಲ್ಲಿ ನನಗೆ 85% ಗೆಲುವು ನಂದು. ನನಗೆ ಮತ ಚಲಾಯಿಸ್ತಾರೆ. ಮನೆಯಿಂದ ಬಂದು ನನ್ನ ಅಣ್ಣ, ನನ್ನ ತಮ್ಮ, ನನ್ನ ಚಿಕ್ಕಪ್ಪ ಅಂತೇಳಿ ನನಗೆ ವಿಶ್ವಾಸ ತಗೊಂಡು ನನಗೆಲ್ಲ ಅವರೇ ಬಯಲಾಗಿದ್ದು, ಅವರೇ ಖರ್ಚು ಮಾಡಿ ಈಗ ಎಲ್ಲರೂ ಅಲ್ಲ ಈ ಡೊಲ್ ತೊಗೊಂಬಂದರು. ಎಲ್ಲ ಅಭಿಮಾನರು 50 ರೂಪಾಯಿಗೆ ಡಲ್ ತೊಗೊಂಬಂದು ಇಲ್ಲಿ ನಾಮಿನೇಷನ್ ಕೊಡೋ ತನಕ ಬಂದರು. ನಾವು ಯಾರಿಗೂ ಟೀ ಕುಡಿಸಿಲ್ಲ, ಯಾರಿಗೂ ಒಂದು ಪೈಸಾ ಕೊಟ್ಟಿಲ್ಲ. ನಿಮ್ಮ ಬಂಡಾಯದ ಸ್ಪರ್ಧೆ ಬಿಜೆಪಿಗೆ ಅನುಕೂಲ ಆಗತ್ತೆ ಅನ್ನುವಂಥ ರೀತಿಯಲ್ಲಿ ಚರ್ಚೆ ನಡೀತಾ ಇದೆ ಸರ್. ನಿಮ್ಮ ಬಂಡಾಯದ ಸ್ಪರ್ಧೆ ಬಿಜೆಪಿಗೆ ಅನುಕೂಲ ಆಗತ್ತೆ ಅನ್ನುವಂಥ ರೀತಿಯಲ್ಲಿ ಚರ್ಚೆ ನಡೀತಾ ಇದೆ. ನನ್ನ ಪ್ರಕಾರ ಈ ಎರಡು ಕ್ಯಾಂಡಿಡೇಟು ನನ್ನ ಪರವಾಗಿ ಅದಾರಂತ ನೀವು ಹೇಳ್ತಿದ್ದೀರಿ. ನಾನು ಆ ಕ್ಷಣಕ್ಕೂ ಅವರಿಗೆಲ್ಲ ಲೆಕ್ಕಕ್ಕಿಟ್ಟಿಲ್ಲ. ನಾನೇ ಬಯಲಾಗದೇನೆ, ನಾನೇ ಗೆಲುವು, ನಾನೇ ಸಾಧಿಸ್ತಾನೆ. ನಾನು ವಿಧಾನಸೌಧಕ್ಕೆ ನನಗೆ ದಕ್ಷಿಣ ಕ್ಷೇತ್ರದ ಜನ ಕಳಿಸ್ತಾರೆ ಅಂತೇಳಿ ತಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಬಂಡಾಯದ ಸ್ಪರ್ಧೆ ಬಿಜೆಪಿಗೆ ಅನುಕೂಲ ಆಗತ್ತೆ ಅನ್ನುವಂಥ ರೀತಿಯಲ್ಲಿ ಚರ್ಚೆ ನಡೀತಾ ಇದೆ ಸರ್. ನಿಮ್ಮ ಬಂಡಾಯದ ಸ್ಪರ್ಧೆ ಬಿಜೆಪಿಗೆ ಅನುಕೂಲ ಆಗತ್ತೆ ಅನ್ನುವಂಥ ರೀತಿಯಲ್ಲಿ ಚರ್ಚೆ ನಡೀತಾ ಇದೆ. ನನ್ನ ಪ್ರಕಾರ ಈ ಎರಡು ಕ್ಯಾಂಡಿಡೇಟು ನನ್ನ ಪರವಾಗಿ ಅದಾರಂತ ನೀವು ಹೇಳ್ತಿದ್ದೀರಿ. ನಾನು ಆ ಕ್ಷಣಕ್ಕೂ ಅವರಿಗೆಲ್ಲ ಲೆಕ್ಕಕ್ಕಿಟ್ಟಿಲ್ಲ. ನಾನೇ ಬಯಲಾಗದೇನೆ, ನಾನೇ ಗೆಲುವು, ನಾನೇ ಸಾಧಿಸ್ತಾನೆ. ನಾನು ವಿಧಾನಸೌಧಕ್ಕೆ ನನಗೆ ದಕ್ಷಿಣ ಕ್ಷೇತ್ರದ ಜನ ಕಳಿಸ್ತಾರೆ ಅಂತೇಳಿ ತಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿ ಆಗಿರುವಂಥ ಸಾದಿಕ್ ಪೈಲವಾನ್ ಅವರು ಹೇಳ್ತಿರುವಂಥ ಮಾತು. ನಾನೇ ಗೆಲ್ಲೋದು ಅನ್ನುವಂಥದ್ದನ್ನು ಅವರು ಪುನರುಚ್ಚಾರ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಾನು ನಾಮಪತ್ರವನ್ನು ಹಿಂತೆಗೆದುಕೊಳ್ಳೋದಿಲ್ಲ ಅನ್ನುವಂಥ ಮಾತನ್ನು ಅವರು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ದಾವಣಗೆರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.